ಹರಿ ಓಂ ನಮಸ್ಕಾರ. ವೆಜ್ ಟಾಕ್ಸ್ ವಿತ್ ಸಂಧ್ಯಾ ಚಾನಲ್ ಕಡೆಯಿಂದ ನಿಮಗೆಲ್ಲ ನನ್ನ ನಮಸ್ಕಾರಗಳು. ಇವತ್ತು ಒಂದು ಸಾಂಪ್ರದಾಯಿಕವಾಗಿ ಮಾಡ್ತಾ ಇದ್ದಂತಹ ರಾಗಿ ಮಣ್ಣಿಯನ್ನ ಮಾಡೋಣ. ರಾಗಿ ಮಣ್ಣಿ ಒಂದು ಪ್ರೋಟೀನ್ ರಿಚ್ ಹಾಗೂ ಪೌಷ್ಟಿಕಾಂಶ ಭರಿತವಾದಂತಹ ಒಂದು ರಾಗಿ ಕಾಳಿನಿಂದ ಮಾಡಿದಂಥ ಎಲ್ಲ ಅಡಿಗೆಗಳು ಅಷ್ಟು ರುಚಿಕರ. ಸೊ ರಾಗಿ ಮಣ್ಣಿಯನ್ನು ವಿಶೇಷವಾಗಿ ಇಡೀ ಕಾಳನ್ನು ಬಳಸಿ ಮಾಡೋದು ಭಾಳ ಕಡಿಮೆ. ಈಗ ನಾನು ಇಡೀ ಕಾಳನ್ನು ನೆನೆಸಿ ಅದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ರಾಗಿ ಹಾಲ್ಬಾಯಿನ ಮಾಡಲಿಕ್ಕೆ ನಾನು ರಾಗಿ ಮಣ್ಣಿ ಅಂತ ಹೇಳ್ತೀವಿ ಅಥವಾ ಹಾಲ್ಬಾಯಿ ಅಂತ ಹೇಳ್ತೀವಿ. ನಾನು ರಾಗಿಯನ್ನು ರಾತ್ರಿಯೇ ನೆನೆಸಿ ಅದನ್ನು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಬೀಸ್ಕೊಳ್ಳೋಣ. ಇಲ್ಲಿ ಅರ್ಧ ಕಪ್ ಚಿಪ್ನಷ್ಟು ತೆಂಗಿನ ತುರಿಯನ್ನು ಇಟ್ಕೊಂಡಿದ್ದೀನಿ. ರಾಗಿಯನ್ನು ಎಷ್ಟು ತಗೊಂಡಿನೋ ಅದರ ಮುಕ್ಕಾಲು ಭಾಗದಷ್ಟು ಬೆಲ್ಲವನ್ನು ತಗೊಂಡಿದ್ದೀನಿ. ರಾಗಿಯನ್ನು ಈ ಲೋಟದಲ್ಲಿ ನಾನು 2/4 ಲೋಟದಷ್ಟು ತಗೊಂಡಿದ್ದೀನಿ. ಇದು ಸುಮಾರು 1/4 ಲೋಟದಷ್ಟು ಇದೆ. ಇನ್ನು ಒಂದು 6-7 ಏಲಕ್ಕಿ ಹಾಗೂ 1-2 ಚಿಟಿಕೆಯಷ್ಟು ಉಪ್ಪನ್ನು ಇಟ್ಕೊಂಡಿದ್ದೀನಿ. ಈಗ ನಾವು ರಾಗಿಯನ್ನು ಬೀಸ್ಕೊಂಬಿಡೋಣ. ಅದಕ್ಕೋಸ್ಕರ ನಾನು ಮೊದಲು ಕಾಯಿ ಸೇರಿಸ್ಕೊತಾ ಇದ್ದೀನಿ. ರಾಗಿಯನ್ನು ಬೀಸಿ ನಾವು ಹಾಲನ್ನು ತಕ್ಕೋಬೇಕು, ಅದಕ್ಕೋಸ್ಕರ. ಹಾಗೆ ಇಲ್ಲಿ ಇಟ್ಕೊಂಡಂಥ ಚಿಟಿಕೆ ಉಪ್ಪನ್ನು ಕೂಡ ತಗೋತಾ ಇದ್ದೀನಿ. ಇನ್ನು ರಾಗಿಯನ್ನು ಸೇರಿಸ್ಕೊಂಬೋಣ. ರಾಗಿಯಲ್ಲಿ ಸಣ್ಣ ಕಲ್ಲಿರುತ್ತೆ, ಹಾಗಾಗಿ ಅದನ್ನು ಕ್ಲೀನ್ ಮಾಡ್ಕೋಬೇಕು ನಾವು. ನಾವು ರಾಗಿ ಹಿಟ್ಟನ್ನು ಬಳಸಿ ಮಾಡೋದಾದರೆ ರಾಗಿ ಹಿಟ್ಟನ್ನು ಎಷ್ಟು ಬೇಕೋ ಅಷ್ಟನ್ನು ತಗೊಂಡು, ಸ್ವಲ್ಪ ಜಾಸ್ತಿನೇ ತೊಗೊಳ್ಬೇಕು. ಯಾಕಂದರೆ ಅದರಲ್ಲಿರೋ ಚಲ್ಟ ಎಲ್ಲ ಹೋಗೋದ್ರಿಂದ ನಾವು ಸ್ವಲ್ಪ ಜಾಸ್ತಿ ತೊಗೋಬೇಕಾಗುತ್ತೆ. ಅದನ್ನು ತಗೊಂಡು ಸ್ವಲ್ಪ ಕ್ಲೀನಾಗಿ ಕರಡ್ಕೋಬೇಕು. ಫಸ್ಟ್ ಕರಡಿ ಅದನ್ನು ಆಮೇಲೆ ಒಂದು ಬಟ್ಟೆಯಲ್ಲಿ ಸೋಸ್ಕೋಬೇಕು. ಅದೇ ರೀತಿ 2-3 ಸರಿ ಮಾಡಿದಾಗ ಚರಟ ಎಲ್ಲ ತೆಗೆದು ಉಳಿದಿದ್ದಕ್ಕೆ ಬೆಲ್ಲವನ್ನು ಸೇರಿಸಿ ನಾವು ಮಣ್ಣಿಯನ್ನು ಮಾಡಬಹುದು. ನೋಡಿ, ರಾಗಿಯನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಬೀಸ್ಕೊಳ್ಳೋಣ. ಈಗ ರಾಗಿಯನ್ನು ಸ್ವಲ್ಪ ರುಬ್ಕೊಂಡಿದ್ದೀನಿ. ಇದನ್ನು ಒಂದು ನೀಟಾಗಿ ಸೋಸ್ಕೊಂಬಿಡೋಣ. ಒಂದು ಬಿಳಿ ಬಟ್ಟೆಯನ್ನು ಇಟ್ಕೊಂಡು 2-3 ಸರಿ ಇದನ್ನು ಮಾಡಬೇಕಾಗತ್ತೆ. ಅದೇ ಈ ರೀತಿಯಾಗಿ ಹಾಲು ಬರುತ್ತೆ. ಒಂದು 2-3 ಸರಿ ತೆಗೆದಾಗ ಅದು ನಮಗೆ ಕ್ಲೀನಾಗಿ ಸಿಗತ್ತೆ. ಹೀಗೆ ಮಾಡಿ ಅಷ್ಟು ಹಾಲನ್ನು ತಗೊಂಡ್ಬಿಡೋಣ. ನಮಗೆ ರುಬ್ಕೊಳ್ಳೋ ತನಕ ಈ ಬೆಲ್ಲವನ್ನು ಸ್ವಲ್ಪ ನೀರು ಹಾಕಿ ಕಾಸ್ಕೊಂಡು ಅದರ ಸೋಸಿ ಇಟ್ಕೊಂಡ್ಬಿಡೋಣ. ಒಂದು 2 ಲೋಟದಷ್ಟು ನೀರನ್ನು ಹಾಕಿ ಸ್ವಲ್ಪ ಸುಲಭ ಆಗುತ್ತೆ. ನಾವು ಆಮೇಲೆ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಗುತ್ತೆ. ಈಗ ಕೊನೆಯ ಬಾರಿ ರುಬ್ಬಿರೋದು ಇದು. ಈಗ ನೋಡಿ, ಇದರಲ್ಲಿ ಹಾಲು ಕಡಿಮೆ ಅಂಶ ಇರುತ್ತೆ, ಹಾಲಿನ ಅಂಶ ಕಡಿಮೆ ಆಗಿದೆ ಇದರಲ್ಲಿ. ಈಗ
ಇದನ್ನು ಕೂಡ ಕ್ಲೀನಾಗಿ ಹಾಕ್ಕೊಂಬಿಡೋಣ. ಕೊನೆಯದರಲ್ಲಿ ಬೇಗ ಹಿಡಿಯುತ್ತೆ, ಯಾಕಂದರೆ ಇದರಲ್ಲಿ ಚರಟ ಜಾಸ್ತಿ ಇದೆ. ಹಾಲ್ಗಿಂತನೂ ಚರಟ ಇನ್ನೂ ತೆಗೆದ್ರೆ ಇನ್ನೂ ಸ್ವಲ್ಪ ಬರುತ್ತೆ. ಸಾಕು, ನಾನೀಗ ನಿಲ್ಲಿಸ್ತಾ ಇದ್ದೀನಿ ಇದನ್ನು. ನೋಡಿ, ಮಿಕ್ಸಿ ಫುಲ್ ಇತ್ತು ನಮ್ಮದು ರಾಗಿ, ಆದರೆ ಈಗ ಚರಟ 3-4 ಮುಷ್ಟಿಯಷ್ಟು ಚರಟ ಇದರಲ್ಲಿದೆ. ಎಸ್, ಇಲ್ಲಿ ನೋಡಿ, ಇದು ಚರಟ. ಇದನ್ನು ಬಿಸಾಕ್ಬೇಡ, ರಾಗಿ ಚರಟ ಬಂದಿರೋದನ್ನು ಬಿಸಾಕ್ಬೇಡ. ಈಗ ಬೆಲ್ಲ ಕರಗಿಸ್ಕೊಂಡಿದ್ದು ತಣ್ಣಗಾಗಿದೆ, ಇದನ್ನು ಸೈಡಿಗೆ ಇಟ್ಕೊಳ್ಳೋಣ. ಈಗ ನಾವು ತೆಗೆದುಕೊಂಡಿರುವಂತಹ ಹಾಲು, ಸೋಸಿಟ್ಟುಕೊಂಡಿರುವಂತಹ ಹಾಲು ಮತ್ತೆ ಇದನ್ನು ಮಿಶ್ರಣ ಮಾಡಿ. ನೋಡಿ, ಕೆಳಗಡೆ ಹೆಂಗೆ ಹಿಟ್ಟಿನ ಹಾಗೆ ಕುತ್ಕೊಂಡಿದೆ ಇದರಲ್ಲಿ. ನಾನು 2-3 ಪಾತ್ರೆಗಳಲ್ಲಿ ಇಟ್ಕೊಂಡಿದ್ದೀನಿ. ಇದಷ್ಟನ್ನು ನಾವು ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇದೆ, ಇದನ್ನು ಬತ್ತಿಸ್ಬೇಕಾಗತ್ತೆ. ಇದನ್ನು ಮಾಡೋಣ. ಇದು ಕೈ ಆಡಿಸ್ತಾ ಇದ್ದರೆ ಸ್ವಲ್ಪ ಹೊತ್ತಿಗೆ ಗಟ್ಟಿ ಆಗ್ತಾ ಬರುತ್ತೆ. ಈಗಾಗಲೇ ಅದು ಕಾಳು ಕಟ್ಟಕ್ಕೆ ಶುರುವಾಗಿದೆ. ಇದೇ ರೀತಿ ಕೈ ಆಡಿಸ್ತಾ ಇರ್ಬೇಕು. ಅವಾಗ ಕೈ ಆಡಿಸ್ತಾ ಇದ್ರೆ ಇದೇ ರೀತಿ ಗಟ್ಟಿ ಆಗ್ತಾ ಇದೆ ನೋಡಿ. ಈಗ ಬೆಲ್ಲ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ, ಇನ್ನು ಸ್ವಲ್ಪ ಬೆಲ್ಲವನ್ನು ಈ ಸಂದರ್ಭದಲ್ಲಿ ಸೇರಿಸ್ಕೊತಾ ಇದ್ದೀನಿ. ಬಹಳ ಬೇಗ ಗಟ್ಟಿಯಾಗ್ಬಿಡುತ್ತೆ. ಇದನ್ನ ಮಿಶ್ರಣ ಬೆಲ್ಲ ಹಾಕಿದ್ಮೇಲೆ ಇನ್ನೊಂಚೂರು ನೀರಾಗುತ್ತೆ. ಅದು ಹಾಗೆ ಕೈ ಆಡಿಸ್ತಾ ಚೆನ್ನಾಗಿ ಮಿಶ್ರಣ ಆಗೋ ತನಕ ಕೈ ಆಡಿಸಿ. ಇದಕ್ಕೆ ನಾವು ಇಟ್ಕೊಂಡಂತಹ ಏಲಕ್ಕಿಯನ್ನು ಪುಡಿ ಮಾಡಿ ಸೇರಿಸ್ಕೋಬೇಕು ಕೊನೆಯಲ್ಲಿ. ಎಲ್ಲ ಚೆನ್ನಾಗಿ ಮಿಶ್ರಣ ಆದಮೇಲೆ ತುಪ್ಪ ಮತ್ತು ಏಲಕ್ಕಿ. ಅವಾಗವಾಗ ಇದನ್ನು ಮನೆಯಲ್ಲಿ ಮಾಡ್ಕೊಂಡು ತಿಂತಾ ಇದ್ರೆ ಆಹಾ, ಒಂದು ರುಚಿ ಮತ್ತೊಂದು ನಮ್ಮ ದೇಹಕ್ಕೆ ಬಲ. ಮನೆಯಲ್ಲಿ ಮಕ್ಕಳಿದ್ರೆ ಅವಾಗವಾಗ ಮಾಡಿ ರುಚಿ ತೋರಿಸಿ, ತಣ್ಣಗೆ ಕೊಟ್ಟರು ಭಾಳ ಚೆನ್ನಾಗಿರುತ್ತೆ. ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟು ಕೊಟ್ಬಿಟ್ರೆ ಇನ್ನೂ ರುಚಿಯಾಗಿರುತ್ತೆ. ಮೊದಲೆಲ್ಲ ಇದನ್ನು ಈ ಮಂಜು ಬೀಳೋ ಟೈಮ್ನಲ್ಲಿ ಮನೆ ಮೇಲೆ ಒಂದು ಮಳ್ ಪಂಚೆ ಹಾಕಿ ಅದನ್ನು ಮುಚ್ಚಿಟ್ಬಿಟ್ಟು ಬೆಳಗ್ಗೆ ತಿನ್ನೋರು. ಒಂಥರ ತಣ್ಣಗೆ ತಿಂತಾ ಇದ್ರೆ ಆ ಹೊಟ್ಟೆ ಒಳಗೆ ಅದು ಹೋಗೋವರೆಗೂ ಆ ತಣ್ಣಗಿನ ಒಂದು ಅನುಭವ ಆಗ್ತಾಯಿತ್ತು. ಈಗ ಅಷ್ಟೆಲ್ಲ ಮಾಡ್ತೀವೋ ಇಲ್ಲೋ, ಕೊನೆ ಪಕ್ಷ ಮನೆಯಲ್ಲಿ ಒಂದು ತಂಗಳು ಪೆಟ್ಟಿಗೆ ಅಂತ ಇದೆಯಲ್ಲ ಫ್ರಿಜ್, ಅದರಲ್ಲೂ ನಾವು ಇಟ್ಕೊಂಡು ಒಂದು 10 ನಿಮಿಷ 15 ನಿಮಿಷ ಇಟ್ಕೊಂಡು ತಣ್ಣಗೆ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಬಟ್ಟೆ ತುಪ್ಪ ಹಾಕೊಂಡು ತಿನ್ಬೇಕು ಮತ್ತೆ ಇದಕ್ಕೆ, ಕೂಡ ಚೆನ್ನಾಗಿರುತ್ತೆ.
ಸುಮಾರು ಬೇಯ್ತಾ ಬಂದಿದೆ. ಇದಕ್ಕೆ ನಾವು ಏಲಕ್ಕಿ ಪುಡಿಯನ್ನು ಸೇರಿಸ್ಕೋಣ. ಹಾಗೆ ಒಂದು ತಟ್ಟೆಗೆ ನಾವು ತುಪ್ಪವನ್ನು ಹಚ್ಕೋಬೇಕು. ನಾವು ಯಾವುದಕ್ಕೆ ಹಾಕಬೇಕು ಅಂತ ಇದೀವೋ ಅದಕ್ಕೆ. ಒಂದು 2 ಸ್ಪೂನಷ್ಟು ತುಪ್ಪವನ್ನು ಹಾಕ್ತೀವಿ. ಬೇಯ್ತಾ ಬಂತು ಅಂದಾಗ ಇದನ್ನು ಹಾಕಬೇಕು. ಚೆನ್ನಾಗಿ ಮಿಶ್ರಣ ಮಾಡಿ ಇದನ್ನು ತೊಳಿಸ್ತಾ ಇರ್ಬೇಕಾದ್ರೆ ತಳ ಬಿಡ್ತಾ ಬರುತ್ತಲ್ಲ, ಆವಾಗ ಅದನ್ನು ತೆಗೆದು ನಾವು ತಟ್ಟೆಗೆ ಹಾಕ್ಕೊಡ್ಬಾರ್ದು. ನಾವು ಹಾಕಿರೋಂಥ ತುಪ್ಪ ಮೇಲೆ ಬರಬೇಕು ಇದ್ರಲ್ಲಿ ತಗೊಂಡು. ಇಲ್ಲಿ ಹಾಕ್ಲಿಕ್ಕೆ ನಾನು ಒಂದು ಸ್ಟೀಲ್ ಟ್ರೇನ ತಗೊಂಡಿದ್ದೀನಿ. ಇದಕ್ಕೆ ನಾವೀಗ ತುಪ್ಪ ಹಚ್ಚಿ ಸವರ್ಕೊಂಡ್ಬಿಡೋಣ. ಬೇಯ್ತಾ ಬಂದಿದೆ ಇದು. ಬೇಯಿಸ್ಕೊಂಡ್ಬಿಡೋಣ. ಇದು ಸುತ್ತ ತಲೆ ಬಿಟ್ಕೊಂಡು ಬರ್ತಾ ಇದೆ. ನಾವು ಹಿಂಗೆ ಕೈ ಮಾಡಿ ಬಿಟ್ಕೊಳ್ದೆ ಇಲ್ಲಿ ಸೈಡಲ್ಲಿ ನಮ್ಗೆ ಎಣ್ಣೆ ಕಾಣ್ಲಿಕ್ಕೆ ಶುರು ಆಗುತ್ತೆ. ಸೊ ಅಂಥದ್ದನ್ನೇ ನಾವು ತಕ್ಕೊಂಬಿಡ್ಬೋದು ಇದೆಲ್ಲ. ಸುತ್ತ ಇರೋದನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡ್ಬಿಡೋಣ. ಈಗ ಈ ಹಂತದಲ್ಲಿ ಇದೆ ಇದು. ಇದನ್ನ ತೆಗೆದು ತಟ್ಟೆಗೆ ಹಾಕೊಂಡ್ಬಿಡೋಣ.
ಎಲ್ಲ ಕಡೆ ಬರೋ ಹಾಗೆ ಇದು ಸುರ್ಕೊಂಬಿಡೋಣ. ಇಬ್ಬರಿದ್ರೆ ಇದನ್ನ ಒಬ್ರು ಹಾಕುವಾಗ ಒಬ್ರು ತಟ್ಟೆ ಅಲ್ಲಾಡಿಸ್ತಾ ಇದ್ರೆ ಭಾಳ ನೀಟಾಗಿ ಸುತ್ಕೊಳ್ಳುತ್ತೆ ಇದು. ಇದನ್ನು ಅಲ್ಲಾಡಿಸ್ಬಿಡೋಣ ಹಿಂಗೆ. ಎಲ್ಲ ಕಡೆ ಸಮ ಮಾಡಿಕೊಂಡು ಇದನ್ನ ತಣ್ಣಗಾಗ್ಲಿಕ್ಕೆ ಎಸ್. ಈಗ ಟ್ರೇದಲ್ಲಿ ಹಾಕ್ಕೊಂಡಾಗಿದೆ. ಇದನ್ನ ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಬಿಟ್ಟು ನಾವು ತಣ್ಣಗಾಗಿರುತ್ತೆ ಆಮೇಲೆ ಕಟ್ ಮಾಡೋಣ. ಸೈಡಲ್ಲಿ ಈ ಥರ ನೈಸಾಗಿ ಬಂದಿದೆ. ಮೇಲ್ಗಡೆ ಸ್ವಲ್ಪ ನಾವು ಹರಡುವಾಗ ಸ್ವಲ್ಪ ಬಾಳೆ ಎಲೆ ಎಲ್ಲರ ಇದ್ದರೆ ಅದನ್ನು ಹಿಂಗೆ ಅದನ್ನು ನೈಸ್ ಮಾಡ್ಬೋದಿತ್ತು. ಉಪ್ಪು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿದೆ. ಒಮ್ಮೆ ಟ್ರೈ ಮಾಡಿ.